ನಮಸ್ಕಾರ ರೀಪ್ಪ, ಎಲ್ಲರೂ ಹೆಂಗಿದ್ದೀರಿ? ನಾವು ಬಿಲ್ಕುಲ್ ಆರಾಮ್ ನೋಡ್ರಿ. ಈಕೆ ಏನು ಇವತ್ತು ಏನೇನೋ ತೋರಿಸ್ಲಿಕ್ಕೆ ತಾಳಲ್ಲ ಅಂದ್ಕೊಂಡ್ರೇನು? ಮನೆ ಕೆಲಸ ಆಗ್ಬೇಕಲ್ರಿಪ್ಪ. ನಾಷ್ಟ ಮಾಡ್ಲಿಕ್ಕತ್ತಿದ್ದೆ, ಹಾಗೆ ನಾಷ್ಟ ಮಾಡ್ಕೋತ ನಿಮ್ಮ ಜೋಡಿ ಮಾತಾಡೋಣ ಅಂತ ಅಂದ್ಹಂಗೆ. ಇದಕ್ಕೆ ನಮ್ಮ ಕಡೆ ಸುಸ್ಲಾ ಅಂತಾರೆ, ಮಂಡಾಳ ಒಗ್ಗರಣೆಗೆ ಸುಸ್ಲಾ ಅಂತೀವಿ ನಾವು. ಈ ನಡು ಏನು ಕಲ್ತ್ಬಿಟ್ಟಿನಿ ಅಂದ್ರೆ, ಹುಡುಗರು ಪಲ್ಯಕಾಯಿ ತಿನ್ನೋದಿಲ್ಲ. ಅದಕ್ಕೆ ಏನೇ ಮಾಡಿದ್ರು ಸಣ್ಣ ಹೆಚ್ಚು ಪಲ್ಯಕಾಯಿ ಮನೆಗೆ ಏನೇನವ ಎಲ್ಲ ಒಗೆದು ಬಿಡೋದ್ರಿ ಮಾಡಿ ಮಂಡಾಳ ಒಗ್ಗರಣೆ ಮಾಡ್ಲಿಕ್ಕತ್ತೀನಿ ಇವತ್ತು. ಬರ್ರಿ ಹಾಗೆ ನಿಮ್ಮ ಜೊತೆ ಮಾತಾಡ್ಕೋತ ನಮ್ಮ ಕೆಲಸನೂ ಆಗ್ತಾವಂತ ಬಂದೀನಿ. ಇವತ್ತು ಸ್ವಲ್ಪ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡೋಣ ಅನ್ಬಂದಿನಿ. ಲ್ಯಾಂಗ್ವೇಜ್ ಅಂದರೆ ಎಕ್ಸಾಕ್ಟ್ ಭಾಷೆ ಅಲ್ಲ, ಭಾಷೆಯ ಶೈಲಿ ಅಂದ್ಕೋರಿ. ಏನಂದರೆ ಈಗ ನಮ್ಮ UK ಇದೆ ತಗೋರಿ. UK ಅಂದ್ರೆ ಮತ್ತು ಯುನೈಟೆಡ್ ಕಿಂಗ್ಡಮ್ ಹೋಗಿರಿಪ್ಪ. ನಮ್ಮ ಉತ್ತರ ಕರ್ನಾಟಕ, ನಮ್ಮ ಹೆಮ್ಮೆಯ ಉತ್ತರ ಕರ್ನಾಟಕ. ಈಗ ನಮ್ಮ ಉತ್ತರ ಕರ್ನಾಟಕದಾಗೆ ಭಾಳಷ್ಟು ಜಿಲ್ಲಾ ಇದ್ದಾವೆ. ಬಿಜಾಪುರದ, ಬೀದರ್ ಅದ, ಧಾರವಾಡ ಅದ, ಗದಗ ಅದ, ಬಾಗಲಕೋಟೆ ಅದ, ಗುಲ್ಬರ್ಗ ಅದ. ಎಲ್ಲರೂ ಬೇರೆನೇ ಮಾತಾಡ್ತಾರೆ ರೀ. ಗೊತ್ತಾಗ್ಬಿಡ್ತದೆ, ಓಕೆ ಮಾತಾಡೋಣ ಇವ್ರು ಬಿಜಾಪುರವರು, ಇವ್ರು ಬಾಗಲಕೋಟವರು, ಇವ್ರು ಧಾರವಾಡವರು, ಇವ್ರು ಗುಲ್ಬರ್ಗದವರು ಅಂತ ಗೊತ್ತಾಗ್ಬಿಡ್ತದೆ. ಅವು ಹೆಂಗೆ ಬೇರೆ ಅದು ನಂಗೆ ಬೇರೆಯವ್ರದ್ದು ಹಿಸ್ಟ್ರಿ ಗೊತ್ತಿಲ್ಲ, ಬೇರೆ ಉತ್ತರ ಕರ್ನಾಟಕ ಜಿಲ್ಲೆಯೊಳಗಿನ ಹಿಸ್ಟ್ರಿ ಗೊತ್ತಿಲ್ಲ. ಈಗ ನಮ್ಮ ಗುಲ್ಬರ್ಗದೇ ತೊಗೊಂಡ್ರೆ ನಮ್ಮ ಗುಲ್ಬರ್ಗ ಭಾಷೆ ಮೇಲೆ ಉರ್ದು ಮತ್ತು ಮರಾಠಿ ಭಾಷೆ ಪ್ರಭಾವ ಭಾಳ. ಈಗ ನೀವಿನ್ನೂ ಯಾರಿಗನ ದೊಡ್ಡವ್ರಿಗೆ ಹಿರಿ ತಲೆಗಳಿಗೆ ಟೈಮ್ ಕೇಳಿದ್ರೆ ಇದ್ರ ದೀಡಾಗ್ಯದ, ಅಡಿಚಾಗ್ಯದ ಅಂತ ಹೇಳ್ತಾರೆ. ಇನ್ನು ಟೈಮ್ ಹೇಳೋ ಪದ್ಧತಿ ಹಂಗೆ ಇಟ್ಕೊಂಡಾರ ಅವ್ರು. ಬೇರೆ ಭಾಷೆ ಪ್ರಭಾವ ಭಾಳ, ಯಾಕಂದ್ರೆ ನಮ್ಮ ಮೇಲೆ ನಮ್ಗೆ ಆಳ್ದವ್ರು ನಿಜಾಮ್ರು, ನಾವು ಅವ್ರ ಕೈಯಾಗಿ ನಡೆದೀವಿ. ಅವ್ರ ಪ್ರಭಾವ ಭಾಳಷ್ಟು ಅದ. ನೀವು ಅದೇ ಬೆಂಗಳೂರು ಮೈಸೂರವ್ರಿಗೆ ತಗೋರಿ, ಅವ್ರು ಹಂಗಲ್ಲ. ಅವ್ರು ಮೈಸೂರು ಅರಸರ ಕೈಯಾಗಿ ನಡೆದವರು. ಅವ್ರ ಭಾಷೆ ಆಗಲಿ, ಅವ್ರ ಕಲ್ಚರ್ ಆಗಲಿ, ಅವ್ರ ಹಬ್ಬ ಹರಿದಿನಗಳಾಗಲಿ ಯಾವುವು ಅಷ್ಟು ಪ್ರಭಾವಕ್ಕೆ ಒಳಗಾಗಿಲ್ಲ. ಅವ್ರಿಗೆ ಮೊದಲಿನಿಂದಲೂ 24/7 ವಾಟರ್ ಸಪ್ಲೈ ಇತ್ತಂತ. ನಮಗೆ ಅಲ್ರಿಪ್ಪ, ನಮಗೆ ಈಗ ಹೊಂಟವು. ನಾ ಹೇಳಲಿಕ್ಕೆ ಬರ್ಲಿಕ್ಕತ್ತಿದ್ದೇನೆಂದ್ರೆ, ನಾ ಏನು ನಾಟ್ ಟ್ರೈಂಗ್ ಟು ಗೆಟ್ ಯುವರ್ ಸಿಂಪತಿ ಬೇಡ. ನಮ್ಗೆ ಯಾವಾಗಿದ್ದು ಚಾಲೆಂಜಿಂಗ್ ಎನ್ವಿರಾನ್ಮೆಂಟ್. ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಎನ್ವಿರಾನ್ಮೆಂಟ್ ಆಗಲಿ, ಒಮ್ಮಿನೊಮ್ಮೆ ಮಳೆ ಬರೋದು, ಒಮ್ಮಿನೊಮ್ಮೆ ಬರ ಬೀಳೋದು ಭಾಳ ಆಗ್ತಾವೆ ನಮ್ಮ ಹತ್ರ. ಸೊ ರೈತರಿಗೆ ಬೆಳೆ ಬೆಳೆಯೋದು ಕಷ್ಟ. ಹಾಗಾಗಿ ಹೆಂಗಂದ್ರೆ ನಮಗೆ ಚಾಲೆಂಜಿಂಗ್ ಎನ್ವಿರಾನ್ಮೆಂಟ್. ನಮ್ಗೆ ಹಿಂದೆ ಆಳ್ದವರು ಮುಂದೆ ಆಳ್ಲಿಗತ್ತವರು, ನಾವು ಮುಂದೆ ಬರಲಿ ಅಂತವ್ರು ಏನು ಯೋಚಿಸೋದಿಲ್ಲ. ಇರಲಿ, ಕಾಂಟ್ರವರ್ಷಿಯಲ್ ಕನ್ವರ್ಸೇಷನ್ ಬೇಡ. ಈಗ ನಾ ಹೇಳೋದೇನೆಂದ್ರೆ, ನಾವು ಅಂಥ ಚಾಲೆಂಜಿಂಗ್ ಎನ್ವಿರಾನ್ಮೆಂಟ್ ಒಳಗೂ ನಮಗೆ ಮುಂದೆ ಬರಬೇಕು, ನಾವು ಏನಾರ ಮಾಡಬೇಕು ಅನ್ನೋ ಛಲ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಯಾವತ್ತೂ ಅದ ರೀ. ಅದೇನು ಕಡಿಮೆ ಆಗಿಲ್ಲ. ಬಟ್ ಒಂದು ಏನಂದ್ರೆ, ಈಗ ಹೆಂಗೆ ಸಾಮಾಜಿಕವಾಗಿ ಹೆಂಗಂದ್ರೆ, ಈಗ ಸಿನಿಮಾನಾಗ ತಗೋರಿ. ಎಲ್ಲರ ಉತ್ತರ ಕರ್ನಾಟಕದವ್ರು ಅಂದ್ರೆ ಅವ್ರಿಗೆ ಕಾಮಿಡಿಯನ್, ಬಾಯಾಗಿ ಎಲೆ ಹಾಕ್ಕೊಂಡು ಎಲ್ಲಂದ್ರಲ್ಲಿ ಉಗುಳೋದು, ಅಂಥ ಕ್ಯಾರೆಕ್ಟರ್ಗಳು ಕೊಟ್ಟು ಏನೋ ಹೀರೋ ಅಂದ್ರೆ ಪಾಶ್ ಇರ್ತಾನೆ. ಉತ್ತರ ಕರ್ನಾಟಕದವ್ರು ಅಂದ್ರೆ ಏನೋ ಒಂಥರ ತೋರಿಸ್ಬಿಡೋದು, ಅವ್ರ ಕಾಮಿಡಿ ಮಾಡಿಬಿಡೋದು. ಹಂಗಲ್ಲ. ನಮ್ಮ ಭಾಷಾ ಶೈಲಿನೇ ಇದು. ನಮ್ಮ ಭಾಷೆ ಸ್ವಲ್ಪ ಒರಟದ, ಬೇರೆ ಭಾಷಾ ಪ್ರಭಾವ ಭಾಳ ಅದ, ಒರಟದ. ಬಟ್ ನಾವು ಮಂದಿ ಒರಟಲ್ರಿ, ಮಂದಿ ಶಿಸ್ತೇ ಇದೀವಿ ನಾವು. ಇದು ಭಾಳಷ್ಟು ಮಂದಿ ನಾರ್ಮಲ್ ಯಾಕೆ ಮಾತಾಡೋದಿಲ್ಲ ಅಂಥೇಳಿ ನಾವು ನಾವು ನಾರ್ಮಲ್ ಭಾಷಾನೇ ಇದು, ನಮ್ಮ ಶೈಲಿನೇ ಇದು. ನಾವು ಹಿಂಗೆ ಮಾತಾಡ್ತೀವಿ ನಾವು. ಆ್ಯಂಡ್ ವಿ ಆರ್ ಪ್ರೌಡ್ ಆಫ್ ದ್ಯಾಟ್. ನಮಗೂ ಈಗ ತಿಳಿಲಿಕತ್ತಿದ್ರಿ. ನಾವು ಬೆಂಗಳೂರಾಗ ಹೋಗಿ ಓದೋ ಹೊತ್ತಿಗೆ ಅಲ್ಲೆಲ್ಲ ಏನಮ್ಮ ಚೆನ್ನಾಗಿದೆಯಾ, ಏನೋ ಮಚ್ಚ ಅಂತ ಹೇಳಿದ್ರೆ ಭಾಳ ಕೂಲ್ ಅನ್ನಿಸ್ತಿತ್ತು, ಪಾಶಾಗಿ ಅನ್ನಿಸ್ತಿತ್ತು. ನಾವು ಆವಾಗ ಸುಟ್ಟಿಗೆ ಮನೆಗೆ ಬಂದಾಗ ನಾವು ಬೇರೆ ಫ್ರೆಂಡ್ಸ್ ಗುಲ್ಬರ್ಗದಾಗ ಓದ್ತಿರ್ತಾರಲ್ರಿ, ಅವ್ರ ಜೊತೆ ಏನೇ ಚೆನ್ನಾಗಿದೆಯಾ ಅಂತೆಲ್ಲ ಮಾತಾಡಿದ್ರೆ ನಮಗೂ ಪಾಶ್ ಅನ್ಕೊಂಡ್ಬಿಡ್ತಾರೇನೋ ಅನ್ಕೋತಿದ್ವಿ ನಾವು. ಈಗ ಅನ್ನಿಸ್ತದೆ ಎಂಥ ಹುಚ್ಚು ವಿಚಾರ ಇತ್ತು ಅಂತ. ಈಗ ಮೆಚುರಿಟಿ ಬಂದಲ್ಲಿ ಈಗ ಗೊತ್ತಾಗಿರ್ತದೆ. ಇಲ್ಲ, ನಮ್ಮ ಭಾಷಾ ಬಗ್ಗೆ ನಮ್ಗೆ ಹೆಮ್ಮೆ ಇರಲಿ. ಇದೇ ನಮ್ಮದು ನಾರ್ಮಲ್ ಭಾಷಾ. ಇದನ್ನೇ ನಾರ್ಮಲೈಸ್ ಮಾಡೋಣ ಅಷ್ಟೇ. ಏನೇನೋ ಈ OTT ಜಗತ್ತಿನಾಗ ಏನೇನೋ ನಾರ್ಮಲೈಸ್ ಆಗ್ಲಿಕ್ಕತ್ತವ. ವೈ ನಾಟ್ ಟು ನಾರ್ಮಲೈಸ್ ಅವರ್ ಸ್ಲ್ಯಾಂಗ್ ಅಲ್ರಿ? ಸೊ ಇಷ್ಟ ಹೇಳಬೇಕಿತ್ತು ಇವತ್ತು ಹಾಡಾನು ನಮ್ದು ಬೇಂದ್ರೆ ಅಜ್ಜ ಅವ್ರು ಬರೆದ ಒಂದು ಕವನ, ಸಂಗೀತ ಕಟ್ಟಿಯವ್ರು ಹಾಡಿದ್ದು ಹಾಡ ನಿಮ್ಮ ಮುಂದೆ ತಂದೀನಿ. ಇವೇ ಪ್ರತಿ ಸಲದಂತೆ ಈ ಸಲನೂ ನಂಗೆ ಪ್ರೋತ್ಸಾಹ ಮಾಡ್ತೀರಂತ ಅನ್ಕೋತೀನಿ. ಮತ್ತು ಮುಂದಿನ ವ್ಲಾಗ್ನಾಗ ಸಿಗೋಣ ಅಂತ. ಟಾಟಾ, ಬಾಯ್ ಬಾಯ್. ಗಮ 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 ಮಾಡಿಸ್ತಾವ ಮಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ, ತುಳುಕ್ಯಾಡ್ತಾವ ತೂಕಡ್ಕಿ, ಎದಿಗಪ್ಪತಾವ ಕಣ್ಣು ಹುಡುಕಿ, ತುಳುಕ್ಯಾಡ್ತಾವ ತೂಕಡ್ಕಿ.
ಎದಿಗಪ್ಪತಾವ ಕಣ್ ಹುಡುಕಿ ಕನಸು ತೇಲಿ ಬರ್ತಾವ ಹುಡುಕಿ ಕನಸು ತೇಲಿ ಬರ್ತಾವ ಹುಡುಕಿ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಚಿಕ್ಕಿ ತೋರಿಸ್ತಾವ ಚಾಚಿ ಬೆರಳ ಚಂದ್ರಮ ಕನ್ನಡಿ ಹರಳ ಮನಸೋತು ಆಗಿತು ಮರುಳ ಮನಸೋತು ಆಗಿತು ಮರುಳ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಗಮ 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 ಗಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನನ್ನ ನಿನ್ನ ಹೊಂದುತನದಾಗ ಹಾಡು ಹುಟ್ಟಿ ಒಂದು ಮನದಾಗ ಬೆಳದಿಂಗಳಾತು ಬನದಾಗ ಬೆಳದಿಂಗಳಾತು ಬನದಾಗ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಬಂದ್ಯಾಕ ನಿನಗ ಇಂದ ಮುನಿಸು ಬೀಳಲಿಲ್ಲ ನನಗ ಇದರ ಕನಸು ರಾಯ ತಿಳಿಯಲಿಲ್ಲ ನಿನ್ನ ಮನಸ್ಸು ರಾಯ ತಿಳಿಯಲಿಲ್ಲ ನಿನ್ನ ಮನಸ್ಸು ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಗಮ 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 ಗಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಆ ಗಮ 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 ಗಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ತುಳುಕ್ಯಾಡ್ತಾವ ತೂಕಡ್ಕಿ ಎದಿಗಪ್ಪತಾವ ಕಣ್ ಹುಡುಕಿ ತುಳುಕ್ಯಾಡ್ತಾವ ತೂಕಡ್ಕಿ ಎದಿಗಪ್ಪತಾವ ಕಣ್ ಹುಡುಕಿ ಕನಸು ತೇಲಿ ಬರ್ತಾವ ಹುಡುಕಿ ಕನಸು ತೇಲಿ ಬರ್ತಾವ ಹುಡುಕಿ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಚಿಕ್ಕಿ ತೋರಿಸ್ತಾವ ಚಾಚಿ ಬೆರಳ ಚಂದ್ರಮ ಕನ್ನಡಿ ಹರಳ ಮನಸೋತು ಆಗಿತು ಮರುಳ ಮನಸೋತು ಆಗಿತು ಮರುಳ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಗಮ 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 ಗಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನನ್ನ ನಿನ್ನ ಹೊಂದುತನದಾಗ ಹಾಡು ಹುಟ್ಟಿ ಒಂದು ಮನದಾಗ ಬೆಳದಿಂಗಳಾತು ಬನದಾಗ ಬೆಳದಿಂಗಳಾತು ಬನದಾಗ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಬಂದ್ಯಾಕ ನಿನಗ ಇಂದ ಮುನಿಸು ಬೀಳಲಿಲ್ಲ ನನಗ ಇದರ
ಕನಸು ರಾಯ ತಿಳಿಯಲಿಲ್ಲ ನಿನ್ನ ಮನಸ್ಸು ರಾಯ ತಿಳಿಯಲಿಲ್ಲ ನಿನ್ನ ಮನಸ್ಸು ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಗಮ 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 ಗಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಆ